ಅಪಘಾತ, ಸ್ಥಳದಲ್ಲಿಯೇ ಒಂದೇ ಕುಟುಂಬದ 4 ಸಾವು. ಒಬ್ಬರ ಸ್ಥಿತಿ ಚಿಂತಾಜನಕವಾಗಿದ್ದು ಹೆಚ್ಚಿನ ಚಿಕಿತ್ಸೆಗೆ ಬಳ್ಳಾರಿ ವಿಮ್ಸ್ಗೆ ತೆರಳುತ್ತಿದ್ದ ಮಾರ್ಗ ಮಧ್ಯದಲ್ಲಿ ಮತ್ತೊಂದು ಸಾವು. ರಸ್ತೆ ಬದಿ ನಿಂತಿರುವ ವಾಹನಕ್ಕೆ ಮಹೇಂದ್ರ ಟ್ರಕ್ ಡಿಕ್ಕಿ, ಇದರ ಪರಿಣಾಮ ಸ್ಥಳದಲ್ಲಿಯೇ ಒಂದೇ ಕುಟುಂಬದ 4 ದುರ್ಮರಣ. ಇದು ನಿಜಕ್ಕೂ ಮನ ಕಲಕುವಂತಹ ಘಟನೆ. ಇದು ಬಳ್ಳಾರಿ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ಭೈರಾಪುರ ಬಳಿ ನಡೆದಿರುವಂತಹ ಘಟನೆ. ಅಪಘಾತದಲ್ಲಿ ಮೃತಪಟ್ಟವರೆಲ್ಲರೂ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ಉಡಾರ ಗ್ರಾಮ ನಿವಾಸಿಗಳು ಎನ್ನುವಂತಹ ಮಾಹಿತಿ ಲಭ್ಯ. ಮುಗಿಲು ಮುಟ್ಟಿದ ಮೃತರ ಸಂಬಂಧಿಕರ ಆಕ್ರಂದನ. ನಿಜಕ್ಕೂ ಇದು ಮನ ಕಲಕುವ ಘಟನೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಮಾಧ್ಯಮದ ಚಿತ್ರದುರ್ಗ ಜಿಲ್ಲಾ ವರದಿಗಾರರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವರನ್ನು ನಾನೀಗ ಮಾತಾಡ್ತಾ ಹೋಗ್ತೀನಿ. ಹೇಳಿ ಸೋಮಶೇಖರ್, ಈ ಅಪಘಾತ ಎಷ್ಟು ಗಂಟೆಗೆ ಸಂಭವಿಸಿತು ಮತ್ತು ಇದು ಹೇಗಾಯ್ತು ಅಂತ? ಸರ್, ನಾನು ಚಿತ್ರದುರ್ಗ ಜಿಲ್ಲಾ ವರದಿಗಾರ ಸೋಮಶೇಖರ್ ಭಟ್ರಳ್ಳಿ ಅಂತ. ಇದು ಬೆಂಗಳೂರು ಟು ಬಳ್ಳಾರಿ ಹೈವೇ ರಸ್ತೆಯಲ್ಲಿ ಆಗಿರೋ ಘಟನೆ ಸರ್. ಇದು ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಗಿರ್ತಕ್ಕಂಥದ್ದು? ಹೌದು, ರಾಷ್ಟ್ರೀಯ ಹೆದ್ದಾರಿ 150 ರಾಷ್ಟ್ರೀಯ ಹೆದ್ದಾರಿಯಲ್ಲಿ 150 ಎ ಅಲ್ಲಿ ಆಗಿರೋದು. ಸೋಮಶೇಖರ್, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಂತ ಹೇಳಿದ್ರೆ ಅದು ಯಾವ ಊರ ಹತ್ರ ಅಂತ ಏನಾದ್ರು ಮಾಹಿತಿ ಇದೆಯಾ ಸೋಮಶೇಖರ್? ಸರ್, ಇದು ಮೊಳಕಾಲ್ಮೂರು ತಾಲೂಕು ಬೈರಾಪುರ ಗ್ರಾಮದ ಬಳಿ ಒಂದು ದೇವಸ್ಥಾನದ ಹತ್ರ ಆಗಿರೋ ಘಟನೆ ಸರ್ ಇದು. ಓಕೆ ಸೋಮಶೇಖರ್, ಈಗ ಸ್ಥಳದಲ್ಲಿ ಎಷ್ಟು ಜನ ಮೃತಪಟ್ಟಿದ್ರು ಅಂತಕ್ಕಂಥ ಮಾಹಿತಿ ಏನಾದ್ರು ಇದೆಯಾ? ಸರ್, ಅವರು ಒಟ್ಟಾರೆಯಾಗಿ 4 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಸರ್. ಒಟ್ಟಾರೆಯಾಗಿ 4 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಚಾಲಕ ನಿಯಂತ್ರಣ ತಪ್ಪಿ ಇದು ಆಗಿರೋದು ಘಟನೆ. ಅದನ್ನ ಚಾಲಕನಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಬಳ್ಳಾರಿ ವಿಮ್ಸ್ಗೆ ಕರ್ಕೊಂಡು ಹೋಗುವಾಗ ದಾರಿ ಮಧ್ಯದಲ್ಲಿ ಅವರು ಮೃತಪಟ್ಟಿದ್ದಾರೆ ಸರ್. ಒಟ್ಟಾರೆಯಾಗಿ 5 ಒಂದೇ ಕುಟುಂಬದವರಂತ ಮಾಹಿತಿ ಲಭ್ಯ ಆಗಿದೆ ಸರ್. ಓಕೆ ಸೋಮಶೇಖರ್, ಈಗ ಇದು ಯಾವ ವಾಹನ ಮತ್ತು ಇದು ಯಾವ ಮಾರ್ಗವಾಗಿ ಬರ್ತಾ ಇತ್ತು ಅಂತ? ಸರ್, ಇದು ಮಹೇಂದ್ರ ಟ್ರಕ್ ಅಂತೇಳಿ ಬೆಂಗಳೂರು ರಸ್ತೆಯಿಂದ ಬಳ್ಳಾರಿ ಕಡೆ ಹೋಗ್ತಾ ಇರುವಂತ ಗಾಡಿ ಸರ್ ಇದು. ಅಂದ್ರೆ ಸೋಮಶೇಖರ್, ಇದು ರಸ್ತೆ ಬದಿಯಲ್ಲಿ ನಿಂತಿರ್ತಕ್ಕಂಥ ಒಂದು ದೊಡ್ಡ ವಾಹನಕ್ಕೆ ಏನೇ ಒಂದು ಟ್ರಕ್ ನ ಚಾಲಕನ ನಿಯಂತ್ರಣ ತಪ್ಪಿ ಆಗಿರ್ತಕ್ಕಂಥ ಅಪಘಾತ ಅಂತ ಹೇಳ್ತೀರಾ? ಹೌದು ಸರ್, ಅವನು ಲಾರಿ ನಿಲ್ಲಿಸ್ಕೊಂಡು ಸೈಡಲ್ಲಿ ನಿಲ್ಲಿಸ್ಕೊಂಡಿರೋ ಗಾಡಿಗೆ ಇವು ಚಾಲಕ ನಿಯಂತ್ರಣ ತಪ್ಪಿ ಚಾಲಕನೇ ಅದಕ್ಕೆ ಡಿಕ್ಕಿ ಹೊಡೆದು ಆಗಿರೋ ಅಪಘಾತ ಸರ್ ಇದು. ಓಕೆ ಸೋಮಶೇಖರ್, ಇವರೆಲ್ಲರೂ ಒಂದೇ ಕುಟುಂಬದವರು ಅಂತ ಹೇಳಿದ್ರೆ ಇವರು ಯಾವ ಊರಿನವರು ಅಂತ ಏನಾದ್ರು ಮಾಹಿತಿ ಲಭ್ಯವಿದೆಯಾ? ಲಭ್ಯ ಇದೆ ಸರ್, ಮಾಹಿತಿ ಲಭ್ಯ ಇದೆ. ಇವರು ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ಶ್ರೀಧರಗಡ್ಡೆ ಪೋಸ್ಟ್ ಗುಡಾರ ನಗರದವರು ಅಂತೆ ಸರ್. ಇವರು ಗುಡಾರ ನಗರದವರು. ಓಕೆ ಆಮೇಲೆ ಇನ್ನೊಂದು ಸೋಮಶೇಖರ್ ಭಟ್ರಳ್ಳಿ, ಇವರು ಎಲ್ಲಿಗೆ ಹೋಗಿದ್ರು? ಇವರು ಒಂದೇ ಕುಟುಂಬದವರಾಗಿದ್ದರಿಂದ ಯಾವ್ದಾದ್ರು ದೇವಸ್ಥಾನಕ್ಕೆ ಏನಾದ್ರು ಹೋಗಿದ್ರೆ ಹೇಗೆ ಅಂತ? ಇಲ್ಲ ಸರ್, ಇವರು ಜೀವನೋಪಾಯಕ್ಕಾಗಿ ಒಂದು ತಿಂಗಳಿಂಚೆ ದಾವಣಗೆರೆ ಕಡೆ ವ್ಯಾಪಾರಕ್ಕೆ ಹೋಗಿದ್ರು ಸರ್. ಕೂದಲು ವ್ಯಾಪಾರ ಮಾಡೋರು ಅಂತ ಇವರು. ಆ ವ್ಯಾಪಾರ ಮುಗಿಸ್ಕೊಂಡು ಈಗ ಒಂದು ತಿಂಗಳಿಂಚೆ ಹೋಗಿರೋರು ವಾಪಸ್ ಮರಳಿ ಅವರು ಸ್ವಗ್ರಾಮಕ್ಕೆ ತೆರಳುವಾಗ ಬೆಂಗಳೂರು ರಸ್ತೆ ಬೈರಾಪುರ ಗ್ರಾಮದ ದೇವಸ್ಥಾನದ ಹತ್ರ ಆಗಿರೋ ಘಟನೆ ಸರ್ ಇದು. ಓಕೆ ಸೋಮಶೇಖರ್, ಇದು ಯಾವ ಪೊಲೀಸ್ ಠಾಣೆಯ ಸರಹದ್ದಿನಲ್ಲಿ ಬರ್ತಕ್ಕಂಥದ್ದು ಮತ್ತು ಯಾವ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಅನ್ನುವಂಥದ್ದು ಸೋಮಶೇಖರ್? ಸರ್, ಇದಕ್ಕೆ ಸಂಬಂಧಪಟ್ಟಂತೆ ಮೊಳಕಾಲ್ಮೂರು ಸ್ಟೇಷನ್ ನಲ್ಲಿ ಪ್ರಕರಣ ದಾಖಲಾಗಿದೆ ಸರ್. ಇದು ಈ ಸ್ಪಾಟ್ಗೆ ಸರ್ಕಲ್ ಇನ್ಸ್ಪೆಕ್ಟರ್ ನಾಗರಾಜ್ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಆದಂತ ಮಹೇಶ್ ಲಕ್ಷ್ಮಣ ಹೊಸಪೇಟೆ ಅವರು ಬಂದಿದ್ರು ಸರ್. ಓಕೆ ಥ್ಯಾಂಕ್ ಯು ಸೋಮಶೇಖರ್ ಭಟ್ರಳ್ಳಿ, ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿದ್ರಲ್ಲ ವೀಕ್ಷಕರೇ, ನಿಜವಾಗ್ಲೂ ಕೂಡ ಜೀವ ಅಂತಕ್ಕಂಥದ್ದು ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು, ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ನಾನು ವಿಶೇಷವಾಗಿ ಚಾಲಕರಿಗೆ ಈ ಮಾತನ್ನು ಹೇಳ್ತಾ ಇದ್ದೇನೆ. ನಿಮ್ಮನ್ನ ನಂಬಿಕೊಂಡಿರುವ ಒಂದು ಕುಟುಂಬ ಇರುತ್ತೆ, ಅದನ್ನೆಲ್ಲ ತಾವು ಗಮನದಲ್ಲಿಟ್ಕೊಂಡು ನಿಮ್ಮ ಪ್ರಾಣವನ್ನು ನೀವು ರಕ್ಷಿಸಿಕೊಳ್ಳುವುದರ ಜೊತೆಗೆ ಮನೆಯಲ್ಲಿ ನಿಮ್ಮನ್ನೇ ನಂಬಿರುವ ಮತ್ತು ನಿಮ್ಮ ಬರುವಿಕೆಗಾಗಿ ಕಾಯುವಂತಹ ನಿಮ್ಮ ಕುಟುಂಬವನ್ನು ಕೂಡ ಕಾಪಾಡುವ ಜವಾಬ್ದಾರಿ ಕೂಡ ನಿಮ್ಮ ಮೇಲಿರುತ್ತದೆ. ದಯಮಾಡಿ ರಸ್ತೆಯ ನಿಯಮಗಳನ್ನು ಪಾಲಿಸಿ. ಮದ್ಯಪಾನ ಸೇವಿಸಿ ವಾಹನ ಚಲಾಯಿಸುವಂತದ್ದಾಗಲಿ ಅಥವಾ ಅಜಾಗರೂಕತೆಯಿಂದ ವಾಹನ ಚಲಾಯಿಸುವುದಾಗಲಿ ದಯಮಾಡಿ ಮಾಡಬೇಡಿ. ಇದು ಗರುಡ ನ್ಯೂಸ್ನ ವಿಶೇಷ ಕಳಕಳಿಯ ಮನವಿ. ವೀಕ್ಷಕರ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಚಿತ್ರದುರ್ಗ ಜಿಲ್ಲಾ ವರದಿಗಾರರು ಸೋಮಶೇಖರ ಭಟ್ರಳ್ಳಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು.